MLA ರಾಮನಗರ MLA ಅವರು ಹಿಯರ್ ಚೆಸ್ಟ್ ಪೇನ್ ಫಾರ್ ಫ್ಯೂ ಡೇಸ್. ಅದನ್ನು ಇವ್ಯಾಲ್ಯೂಯೇಟ್ ಮಾಡಿದಾಗ ವಿ ಐಡೆಂಟಿಫೈಡ್ ಬ್ಲಾಕ್ಸ್ ಇದೆ ಅಂತ ಅನ್ನಿಸ್ತು. ಅದಕ್ಕೆ ಆಂಜಿಯೋಗ್ರಾಮ್ ಮಾಡಿದ್ವಿ. ಆಂಜಿಯೋಗ್ರಾಮ್ ಮಾಡಿದಾಗ ಒಂದು ರಕ್ತನಾಳಗಳಲ್ಲಿ ಬ್ಲಾಕ್ಸ್ ಕಂಡು ಬಂದಿದೆ. ಅದಕ್ಕೋಸ್ಕರ ನಾವು ಕರೆಕ್ಟಿವ್ ಟ್ರೀಟ್ಮೆಂಟ್ ಅಂತ ಪ್ಲ್ಯಾನ್ ಆಗ್ತಾ ಇದ್ದೀವಿ. So maybe in another 2-3 days he will require a bypass surgery and it will be done. And he is quite stable. He is comfortable in the hospital under medications. ಅಷ್ಟೇ. ಏನು ಹಾರ್ಟ್ ಅಟ್ಯಾಕ್ ಏನೂ ಆಗಿಲ್ಲ. ಹಾರ್ಟ್ ಅಟ್ಯಾಕ್ ವಾರ್ನಿಂಗ್ ಇತ್ತು. ದಟ್ ಇಟ್ ಸೆಲ್ಫ್ ಹಸ್ ಬೀನ್ ಪ್ರಿವೆಂಟೆಡ್. ಅದು ಪ್ರಿವೆಂಟ್ ಮಾಡಿ ಆಂಜಿಯೋಗ್ರಾಮ್ ಮಾಡಿರೋದು. ಅದರಿಂದ ಈಸ್ ಮಸಲ್ಸ್ ಆರ್ ನಾಟ್ ಡ್ಯಾಮೇಜ್ಡ್ ಎಟ್ ಆಲ್. ಹಿ ಈಸ್ ವೆರಿ ಫೈನ್. ಒಂದು ವಾರ ಆಗುತ್ತೆ. ಇನ್ನೇನು 3-4 ಡೇಸಲ್ಲಿ ವಿ ವಿಲ್ ಪ್ಲಾನ್ ಈ ಸರ್ಜರಿ. ಆಫ್ಟರ್ ದಟ್ ಮೇ ಬಿ ಅನದರ್ 1 week or 10 days he will be rested. ಸೊ ಸರ್ಜರಿ ಅವಶ್ಯಕತೆ ಇದೆ? ಸರ್ಜರಿ ಅವಶ್ಯಕತೆ. ನೆಕ್ಸ್ಟ್ ಏನು ಟ್ರೀಟ್ಮೆಂಟ್ ಸರ್? ನೆಕ್ಸ್ಟು ಬೈಪಾಸ್ ಸರ್ಜರಿ ಇರುತ್ತೆ. ಓಕೆ. ಅದರಲ್ಲಿ ಎಲ್ಲ ಬ್ಲಾಕ್ಸ್ ಎಲ್ಲ ಕರೆಕ್ಟ್ ಮಾಡಿ ವಿ ವಿಲ್ allow him to take rest for a week or 10 days. ಅದಾದಮೇಲೆ he can be back to his usual life. ಅವರು ನಮ್ಮ MLA ರಾಮನಗರ MLA ಅವರು ಹಿಯರ್ ಚೆಸ್ಟ್ ಪೇನ್ ಫಾರ್ ಫ್ಯೂ ಡೇಸ್. ಅದನ್ನು ಇವ್ಯಾಲ್ಯೂಯೇಟ್ ಮಾಡಿದಾಗ ವಿ ಐಡೆಂಟಿಫೈಡ್ ಬ್ಲಾಕ್ಸ್ ಇದೆ ಅಂತ ಅನ್ನಿಸ್ತು. ಅದಕ್ಕೆ ಆಂಜಿಯೋಗ್ರಾಮ್ ಮಾಡಿದ್ವಿ. ಆಂಜಿಯೋಗ್ರಾಮ್ ಮಾಡಿದಾಗ ಒಂದು ರಕ್ತನಾಳಗಳಲ್ಲಿ ಬ್ಲಾಕ್ಸ್ ಕಂಡು ಬಂದಿದೆ. ಅದಕ್ಕೋಸ್ಕರ ನಾವು ಕರೆಕ್ಟಿವ್ ಟ್ರೀಟ್ಮೆಂಟ್ ಅಂತ ಪ್ಲ್ಯಾನ್ ಆಗ್ತಾ ಇದ್ದೀವಿ. ಸೊ ಮೇ ಬಿ ಇನ್ ಅನದರ್ 2-3 days he will require a bypass surgery and it will be done. And he is quite stable. He is comfortable in the hospital under medications. ಅಷ್ಟೇ. ಏನು ಹಾರ್ಟ್ ಅಟ್ಯಾಕ್ ಏನೂ ಆಗಿಲ್ಲ. ಹಾರ್ಟ್ ಅಟ್ಯಾಕ್ ವಾರ್ನಿಂಗ್ ಇತ್ತು. ದಟ್ ಇಟ್ ಸೆಲ್ಫ್ ಹಸ್ ಬೀನ್ ಪ್ರಿವೆಂಟೆಡ್. ಅದು ಪ್ರಿವೆಂಟ್ ಮಾಡಿ ಆಂಜಿಯೋಗ್ರಾಮ್ ಮಾಡಿರೋದು. ಅದರಿಂದ ಈಸ್ ಮಸಲ್ಸ್ ಆರ್ ನಾಟ್ ಡ್ಯಾಮೇಜ್ಡ್ ಎಟ್ ಆಲ್. ಹಿ ಈಸ್ ವೆರಿ ಫೈನ್. ಒಂದು ವಾರ ಆಗುತ್ತೆ. ಇನ್ನೇನು 3-4 ಡೇಸಲ್ಲಿ ವಿ ವಿಲ್ ಪ್ಲಾನ್ ಈ ಸರ್ಜರಿ. ಆಫ್ಟರ್ ದಟ್ ಮೇ ಬಿ ಅನದರ್ 1 week or 10 days he will be rested. ಸೊ ಸರ್ಜರಿ ಅವಶ್ಯಕತೆ ಇದೆ? ಸರ್ಜರಿ ಅವಶ್ಯಕತೆ. ನೆಕ್ಸ್ಟ್ ಏನು ಟ್ರೀಟ್ಮೆಂಟ್ ಸರ್? ನೆಕ್ಸ್ಟು ಬೈಪಾಸ್ ಸರ್ಜರಿ ಇರುತ್ತೆ. ಓಕೆ. ಅದರಲ್ಲಿ ಎಲ್ಲ ಬ್ಲಾಕ್ಸ್ ಎಲ್ಲ ಕರೆಕ್ಟ್ ಮಾಡಿ ವಿ ವಿಲ್ allow him to take rest for a week or 10 days. ಅದಾದಮೇಲೆ he can be back to his usual life.